ಶಿರೂರು ಹೆದ್ದಾರಿಯಲ್ಲಿ ಈಗ ಮತ್ತೊಂದು ಲಾರಿ ನಾಪತ್ತೆಯಾಗಿದೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ಶಿರೂರು ಹೆದ್ದಾರಿಯಲ್ಲಿ ಆಗಿರುವಂತಹ ದುರಂತ ಇದು. ಮತ್ತೊಂದು ಲಾರಿ ನಾಪತ್ತೆಯಾಗಿದೆ. ಚಾಲಕ ಸಮೇತ ಟಿಂಬರ್ ಲಾರಿ ನಾಪತ್ತೆಯಾಗ್ಬಿಟ್ಟಿದೆ. ಕಾಣಿಸ್ತಾ ಇಲ್ಲ ಟಿಂಬರ್ ಲಾರಿ. ಟಿವಿ9ಗೆ ಲಾರಿ ಮಾಲೀಕ ಮುಬೀನ್ ಅಂತ ಹೇಳಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ದೂರು ಕೊಟ್ಟಿದ್ದೀವಿ, ಆದರೆ ಪೊಲೀಸರು ಯಾರು ಕೂಡ ತಗೊಳ್ತಾನೇ ಇಲ್ಲ, ನಮ್ಮ ಬಗ್ಗೆ ಯಾರು ಕೂಡ ಕೇಳ್ತಾನೆ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಲಾರಿ ಚಾಲಕ ಅರ್ಜುನ್ ಅಂತ ಹೇಳಿ ನಿನ್ನೆಯಿಂದ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ, ಅವ್ರ ಫೋನು ಕೂಡ ಸಿಗ್ತಾ ಇಲ್ಲ. ಬೆಳಿಗ್ಗೆ 11 ಗಂಟೆಯಿಂದನೂ ಕೂಡ ಫೋನ್ ಸ್ವಿಚ್ ಆಫ್ ಆಗಿದೆ. ಆತ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಗುಡ್ಡ ಕುಸಿತದ ಸ್ಥಳದಲ್ಲೇ GPS ಫೈನಲ್ ಆಗಿ ತೋರಿಸ್ತಾ ಇರೋದು ಅಂಥೇಳಿ ಅಂಕೋಲಾ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ನಾವು ಹೋಗಿದ್ವಿ, ಆದರೆ ಯಾರೂ ಕೂಡ ನಮ್ಮ ದೂರನ್ನು ಸ್ವೀಕರಿಸ್ತಾ ಇಲ್ಲ ಅಂಥೇಳಿ ಟಿವಿ9 ಜೊತೆಗೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. GPS-ನಲ್ಲಿ ನೋಡಿ ಅಟ್ಲೀಸ್ಟು ಲಾಸ್ಟ್ ಲೊಕೇಶನ್ ಎಲ್ಲಿದೆ, ಇವ್ರ ಫೋನಿನ ಲಾಸ್ಟ್ ಲೊಕೇಶನ್ ಎಲ್ಲಿದೆ ಅಂತ ನಾವು ನೋಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಹೋಗಿ ಹುಡುಕಿದ್ರೇನಾದರೂ ಏನಾದ್ರು ಗೊತ್ತಾಗುತ್ತೆ ಅಂಥೇಳಿ ಪಾಪ ಇವ್ರು ಹೋಗಿ ಕೇಳ್ಕೊಳ್ತಾ ಇದ್ದಾರೆ. ಮುಬೀನ್ ಅಂತೇಳಿ ನೋಡಿ, ಲಾರಿ ಚಾಲಕ, ಲಾರಿ ಮಾಲೀಕ ಆಯ್ತಾ ಮುಬೀನ್ ಅಂತೇಳಿ. ಇವರ ಲಾರಿ ಓಡಿಸ್ತಾ ಇದ್ದಂಥವ್ರು ಅರ್ಜುನ್ ಅಂತೇಳಿ ಮತ್ತೊಂದು ಫೋಟೋದಲ್ಲಿ ನೋಡ್ತಾ ಇದ್ರಿ. ಇವ್ರ ಬಗ್ಗೆ ಹೋಗಿ ಪೊಲೀಸರಿಗೆ ಹೇಳಿದ್ರು ಕೂಡ ಯಾರೂ ಕೇರ್ ಮಾಡ್ತಾ ಇರಲ್ಲ. ದಯವಿಟ್ಟು ನಮ್ಮ ಚಾಲಕ ಅರ್ಜುನನ್ನು ಬದುಕಿಸ್ಕೊಡಿ ಅಂಥೇಳಿ ಟಿವಿ9 ಹತ್ರ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಲಾರಿ ಮಾಲೀಕ ಮುಬೀನ್ ಜೋಯಿಡಾದ ರಾಮನಗರದಿಂದ ಕಟ್ಟಿಗೆ ತುಂಬಿಕೊಂಡು ಬರ್ತಾ ಇದ್ದಂತಹ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ನಾಪತ್ತೆಯಾಗಿದ್ದಾನೆ. ಲಾರಿ ಚಾಲಕ ಮುಬೀನ್ ಜೊತೆಗೆ ನಾವು ಪ್ರತಿನಿಧಿ ಸೂರಜ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ನಿನ್ನೆ ಏನು ಗುಡ್ಡ ಕುಸಿತಗೊಂಡಿತ್ತು. ಆ ಗುಡ್ಡ ಕುಸಿತದಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಎಂಬುದು ಇದುವರೆಗೂ ಯಾರಿಗೂ ಸಹಿತ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಕೆಲವರು ದೂರು ಕೊಡಕ್ಕೆ ಬಂದಿದ್ದಾರೆ, ಆದರೆ ದೂರನ್ನು ಸಹಿತ ಪೊಲೀಸರು ಸ್ವೀಕರಿಸ್ತಾ ಇಲ್ಲ ಅಂತಾನು ಕೆಲವರು ನಮ್ಮ ಬಳಿ ಅಲ್ಲನ್ನು ತೋಡ್ಕೊಳ್ತಾ ಇದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವರು ಯಾರು ಸಿಕ್ಕಾಕೊಂಡಿದ್ದಾರೆ, ಯಾರು ನಾಪತ್ತೆ ಆಗಿದ್ದಾರೆ, ಅವರು ಅದೇ ಪ್ಲೇಸ್ನಲ್ಲಿ ಯಾಕಿದ್ದಾರೆ ಅಂತ ಅವರು ದೃಢಪಡಿಸ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಸರ್, ಈಗ ಯಾರಲ್ಲಿ ಸಿಕ್ಕಾಕೊಂಡಿದ್ದು, ಯಾರಿಗಾಗಿ ನೀವು ಹುಡುಕಾಟ ಮಾಡ್ತಾ ಇದ್ದೀರಾ? ನಮ್ಮ ಡ್ರೈವರ್ ಸಿಕ್ಕಾಕೊಂಡಿದೆ ಅಲ್ಲಿ. ಏನ್ ಹೆಸರು? ಅವನ ಹೆಸರು ಅರ್ಜುನ್ ಅಂತ ಇದೆ. ಅಲ್ಲೇ ಇದಾನಂತ ನೀವು ಹೆಂಗೆ ಇದು ಮಾಡ್ತೀರಾ? ನಮಗೆ ಲೊಕೇಶನ್ ಅಲ್ಲಿ ತೋರಿಸ್ತಾ ಇದೆ. ಭಾರತ್ ಬೆನ್ಸ್ ಗಾಡಿ ಇತ್ತು, 12 ವೀಲ್ ಗಾಡಿ ಇದೆ, ಹೊಸ ಗಾಡಿ ಅದು. ಅದಕ್ಕೆ ಟ್ರಕ್ ಕನೆಕ್ಟ್ ಅಂತ ಒಂದು ಆ್ಯಪ್ ಬರುತ್ತೆ, ಅದು ಡೈರೆಕ್ಟ್ ಅವರು ಭಾರತ್ ಬೆನ್ಸ್ ಕೊಡೋದು, ಅದರಲ್ಲಿ ತೋರಿಸ್ತಾ ಇದೆ. ಅದೇ ಲೊಕೇಶನ್ ತೋರಿಸ್ತಾ ಇದೆ. ಹೌದಾ? ಅಂದ್ರೆ ಟ್ರಕ್ ಅಂದ್ರೆ ಏನ್ ಗ್ಯಾಸ್ ಟ್ಯಾಂಕರ್ ಅಥವಾ ಏನಿತ್ತು? ಅದು ಏನು? ಅದು ಟ್ರಕ್ ಇದೆ, ಟಿಂಬರ್ ತುಂಬಿಕೊಂಡು ಹೋಗ್ತಾ ಇರೋ ಟ್ರಕ್ ಇದೆ. ಟಿಂಬರ್ ತುಂಬಿಕೊಂಡು ಹೋಗ್ತಾ ಇರೋ ಟ್ರಕ್ ಇದೆ. ಈ ವಿಚಾರವಾಗಿ ಏನಾದ್ರು ಕಂಪ್ಲೇಂಟ್ ಕೊಡೋಕೆ ಏನಾದ್ರು ಮುಂದಾಗಿದ್ರಾ? ಎಲ್ಲಾದ್ರೂ ಇಲ್ಲಿ ಲೋಕಲ್ ಪೊಲೀಸರಿಗೆ ಏನಾದ್ರು ಕಂಪ್ಲೇಂಟ್ ಕೊಟ್ರಾ ನೀವು ಏನಾದ್ರು? ಕಂಪ್ಲೇಂಟ್ ಕೊಟ್ಟಿದೆ. ಇಲ್ಲಿ ಅಂಕೋಲಾ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅವರು FIR ಮಾಡ್ಲಿಕ್ಕೆ ಗಾಡಿ ಸಿಗ್ಬೇಕು ಅಂತ ಹೇಳ್ತಾ ಇತ್ತು ಅಷ್ಟೇ. ಹೌದಾ? ಅಂದ್ರೆ ಅವರು ಕಂಪ್ಲೇಂಟ್ ಸ್ವೀಕರಿಸಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ರು, ಅವ್ರು ಕಂಪ್ಲೇಂಟ್ ಸ್ವೀಕರಿಸ್ತಾ ಇಲ್ಲ. ಕಂಪ್ಲೇಂಟ್ ಸ್ವೀಕರಿಸ್ತಾ ಇಲ್ಲ. ಓಕೆ. ಈಗ ಅಲ್ಲಿ ಅವ್ರೇನಾದ್ರು ಲಾಸ್ಟ್ ನಿನ್ನೆ ಎಷ್ಟು ಗಂಟೆಗೆ ನೀವು ಲಾಸ್ಟ್ ಅವ್ರಿಗೆ ಫೋನ್ ಮಾಡಿದ್ರಿ? ಆ ಫೋನ್ ಮಾಡಿದ ನಂತರ ಏನೋ ಮಾತಾಡಿದ್ರ ನಿಮಗೆ ಅವರು? ಮೊನ್ನೆ 3 ಗಂಟೆ, ರಾತ್ರಿ 3 ಗಂಟೆ ಮಾತಾಡಿದ್ದು. ಅವ್ರು ಅಂಕೋಲಾದಲ್ಲಿತ್ತು. ಮತ್ತು ಬೇರೆ ಒಂದು ಗಾಡಿಯವರು ಬೆಳಿಗ್ಗೆ 5 ಗಂಟೆಗೆ ಅಲ್ಲೇ ಅದೇ ಸ್ಪಾಟಲ್ಲಿ ಗಾಡಿ ನೋಡಿದೆ. ಅವ್ರು ಎಬ್ಸ್ಲಿಕ್ಕೆ ಹೊಂಟಿದ್ರು. ಈಗ ಅಷ್ಟರೊಳಗಡೆ ಅವನು ಎದ್ದಿಲ್ಲ. ಮತ್ತು ಆಮೇಲೆ ಏನು ಆ ಟೈಮಲ್ಲಿ ಏನು ತೊಂದರೆ ಇಲ್ಲಾಗಿತ್ತು. ಆಮೇಲೆ ಇದು ಘಟನೆ ನಡೆದಿದೆ ಅಂತ ನಮಗೆ 11-12 ಗಂಟೆಗೆ ಗೊತ್ತಾಗಿದ್ದು. ಅಷ್ಟರೊಳಗೆ ನಾವು ಟ್ರೈ ಮಾಡಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಈಗ 12 ಗಂಟೆಗೆ ಅಲ್ಲಿ ಲೊಕೇಶನ್, ಈಗಲೂ ಸಹಿತ ಲೊಕೇಶನ್ ಚೆಕ್ ಮಾಡಿದ್ರೆ ಅಲ್ಲೇ ತೋರಿಸ್ತಾ ಇದೆ. ಈಗಲೂ ಲೊಕೇಶನ್ ಅದೇ ತೋರಿಸ್ತಾ ಇದೆ. ಎಲ್ಲಿ ಗುಡ್ಡ ಕುಸಿದೆ ಅಲ್ಲೇ ಇದೆ ಅಂತ ತೋರಿಸ್ತಾ ಇದೆ, ಅದೇ ಜಾಗದಲ್ಲಿದೆ. ಓಕೆ. ಬಟ್ ಪೊಲೀಸರು ಇವರೇನು ಇದು ಮಾಡ್ತಾ ಇಲ್ಲ ಅದನ್ನ. ಅದು ಮಣ್ಣು ತೆಗಿತಾ ಇರೋದು ಕೆಲಸನೂ ಭಾಳ ಸ್ಲೋ ಆಗಿ ನಡೀತಾ ಇದೆ. ನಾವು ಹೇಳ್ತಾ ಇದೆ ರೈಟ್ ಸೈಡಿಗೆ ಒಂದು ಸೈಡ್ ಮಾತ್ರ ಕಟ್ ಮಾಡ್ತಾ ಇದೆ, ರೈಟ್ ಸೈಡಿಗೆ ಇದೆ ಅಂತ ಗಾಡಿ ಲೊಕೇಶನ್ ತೋರಿಸ್ತಾ ಇದೆ ಅಂತ ಅವ್ರಿಗೆ ಹೇಳಿದರು. ಆದರೆ ಅವರು ಅದು ನಮ್ಮ ಮಾತು ಇದು ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಈಗ ಡ್ರೈವರ್ ಜೊತೆಗೆ ಮತ್ತೆ ಯಾರಿದ್ರು? ಒಬ್ಬರೇ ಇದ್ರಾ? ಮತ್ತೆ ಯಾರಿದ್ರು? ಡ್ರೈವರ್ ಒಬ್ಬರೇ ಇತ್ತು, ಬೇರೆ ಯಾರೂ ಇಲ್ಲಾಗಿತ್ತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.